ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಟೀ ಟೈಮ್ ಸ್ನ್ಯಾಕ್ಸ್ ಅಂಥೇಳಿ ನಮ್ಕೀನ್ ಮಾಡೋದನ್ನು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ನಮ್ಕೀನ್ ಮಾಡೋಕೆ ನಾನು 1 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ. ಮತ್ತು ಇದೇ ಕಪ್ಲೆನ ಅರ್ಧ ಕಪ್ನಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಳಕತ್ತೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಅಜ್ವಾಯಿನ ಕೈ ಒಳಗೆ ಹಾಕ್ಕೊಂಡು ಸ್ವಲ್ಪ ಅವನ್ನ ತಿಕ್ಕಿ ಹಾಕೋತೀನಿ. ಸೊ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಅದರೊಳಗಿಂದ ಅರೋಮಾ ಚಲೋತ್ನಂಗೆ ಬಿಟ್ಕೋತೈತಿ. ಅಜ್ವಾಯಿನ ಹಾಕೋದ್ರಿಂದ ಡೈಜೆಷನ್ನು ಚಲೋ ಆಗ್ತೈತಿ. ಕರ್ದಿರೋ ತಿಂಡಿಗೆಲ್ಲ ಅಜ್ವಾಯಿನ ಹಾಕಿದ್ರೆ ಒಳ್ಳೇದು ನೋಡಿರಿ. ನೆಕ್ಸ್ಟ್ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ನಾರ್ಮಲ್ ಉಪ್ಪನ್ನು ಹಾಕ್ಕೊಳಕತ್ತೀನಿ. ಇದಾದಮೇಲೆ ಇದಕ್ಕೆ ಒಂದು 3ರಿಂದ 4 ಚಮಚದಷ್ಟು ನಾನು ಎಣ್ಣೆನ ಹಾಕೋತೀನಿ. ಎಣ್ಣೆನ ಕಾಯಿಸಿ ಹಾಕ್ಕೊಳ್ಳೋಂಗಿಲ್ಲ, ನಾರ್ಮಲ್ ಎಣ್ಣೆನ ಹಾಕೋತೀನಂತ. ಈಗ ಡ್ರೈ ಮಿಕ್ಸ್ ಮಾಡೋಣಂತ. ಎಣ್ಣೆ ಚಲೋತ್ನಂಗೆ ಹಿಟ್ಟೊಳಗೆ ಮಿಕ್ಸ್ ಆಗಿ ಹಿಟ್ಟು ಆಯ್ಲಿ ಕಂಟೆಂಟ್ ಬಂದು ಉಂಡಿ ಥರ ಆಗಬೇಕು. ಅಲ್ಲಿ ಮಟನೂ ಇದನ್ನು ಡ್ರೈ ಹಿಟ್ಟನ್ನು ನಾವು ಮಿಕ್ಸ್ ಮಾಡೋಣಂತ. ಈಗ ಸ್ಕೂಲ್ ಅಂತೂ ರಜಾ ಅದಾವು. ಮಕ್ಕಳು ಇಡೀ ದಿನ ಮನೆ ಒಳಗಿರ್ತಾರೆ. ಏನಾರ ಕೊಡ್ರಿ, ತಿನ್ನಕ್ಕೆ ಏನಾರ ಕೊಡ್ರಿ ಅಂತ ಅವಾಗವಾಗ ಕೇಳ್ತಾನೆ ಇರ್ತಾರೆ. ಸೊ ಆ ಟೈಮಿಗೆ ಇಂಥವೇನಾರ ಸ್ನ್ಯಾಕ್ಸು ಮನೆ ಒಳಗನ್ನು ಹೆಲ್ದಿ ವರ್ಜನ್ ಮಾಡಿ ಕೊಟ್ರೆ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಅವರಿಗೂ ಸ್ಯಾಟಿಸ್ಫ್ಯಾಕ್ಷನ್, ನಮಗೂ ಸ್ಯಾಟಿಸ್ಫ್ಯಾಕ್ಷನ್. ನಮ್ಮ ಚೇರಿ ಅಂತೂ ಎವ್ರಿ 1 hour, ಹಾಫ್ ಆನ್ ಅವರಿಗೆ ಅಮ್ಮ ಏನಾರು ಕೊಡು, ಅಮ್ಮ ಏನಾರು ಕೊಡು ಅಂತ ಬರ್ತಾಳೆ. ಸೊ ನಾನು ಈ ಥರ ನಮ್ಕೀನ್ಸ್, ವೆರೈಟೀಸ್ ಆಫ್ ನಮ್ಕೀನ್ಸ್ ವೀಕ್ 1 ಥರ ಮಾಡಿ ಇಡ್ತೀನಿ. ಒಂದೇ ಥರ ಮಾಡಿ ಕೊಟ್ಟರೆ ಅವಕ್ಕೂ ಇಷ್ಟ ಆಗಂಗಿಲ್ಲ. ಸೊ 1 ವೀಕಿಗೆ 1 ಥರ, 1 ವೀಕಿಗೆ 1 ಥರ ಮಾಡಿ ಕೊಡ್ತೇನೆ ನಾನು. ಇವತ್ತು ಈ ನಮ್ಕೀನ ನಾನು ಅಪ್ಲೋಡ್ ಮಾಡತ್ತೀನಿ. ಮುಂದೆ ಬರೋ ವೀಡಿಯೋಸ್ ಒಳಗೆ ಇನ್ನೂ ಇದೇ ಥರ ನಮ್ಕೀನ್ಸ್ನ ನಾನು ನನ್ನ ಚಾನಲ್ ಒಳಗೆ ಅಪ್ಲೋಡ್ನ ಮಾಡ್ತೇನಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಸೊ ನೋಡ್ರಿ, ಇಲ್ಲೇ ಇದು ಉಂಡಿ ಆಗಕತ್ತೈತಿ. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪನ ನಾವು ನೀರು ಸೇರಿಸ್ಕೊಂಡು ಒಂದು ಸಾಫ್ಟ್ ಡೋ ರೆಡಿ ಮಾಡ್ಕೊಳ್ಳೋಣಂತ. ಅಂದ್ರೆ ಭಾಳ ಗಟ್ಟಿ ಅಲ್ಲ, ಭಾಳ ಮೆತ್ತಗೂ ಅಲ್ಲ, ಒಂದು ಮೀಡಿಯಮ್ ಹದಕ್ಕೆ ನಾವು ಹಿಟ್ಟನ್ನು ನಾದ್ಕೊಳ್ಳೋಣಂತ. ಒಂದೇ ಸಲ ಎಷ್ಟು ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ನೀರು ಹಾಕಿ ಮೆತ್ತಗಾದಂಥ ಒಂದು ಡೋನ ರೆಡಿ ಮಾಡೋಣ. ಸೊ ನೋಡ್ರಿ, ಇಲ್ಲೇ ಡೋ ಕಂಪ್ಲೀಟಾಗಿ ರೆಡಿ ಆಗೈತಿ. ಈಗ ಇದ್ರ ಮೇಲೆ ಒಂದು ಬೌಲ್ನ ಮುಚ್ಚಿ ನಾನು ಒಂದು 15ರಿಂದ 20 ನಿಮಿಷ ಹಿಟ್ಟನ್ನು ನೆನಾಕ್ಬಿಡ್ತೀನಿ. ಆಮೇಲೆ ಇದ್ರದ್ದು ನಮ್ಕೀನ ರೆಡಿ ಮಾಡೋಣಂತ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತಾವೆ ನೋಡ್ರಿ. ಸೊ ಹಿಟ್ಟು ಒಂದು 20 ನಿಮಿಷ ನೆನೆದ ಮೇಲೆ ನಾನು ನೋಡ್ರಿ ಇಲ್ಲೇ ಎಷ್ಟು ಮಸ್ತಾಗೈತಿ. ಈಗ ಕೈಗೆ ಒಂಚೂರು ಎಣ್ಣೆನ ಹಚ್ಕೊಂಡು ಇದನ್ನು ಚಲೋತ್ನಂಗೆ ನಾದ್ಕೊಳ್ಳೋಣಂತ. ಒಂದು ಸಾಫ್ಟ್ ಡೋ ರೆಡಿ ಆಗ್ತೈತಿ. ಅಂದ್ರೆ ನಮ್ಕೀನು ಕ್ರಿಸ್ಪಿಯಾಗಿ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತಾವೆ ನೋಡ್ರಿ. ಸೊ ಒಂದು ರೋಲ್ ಥರ ಮಾಡಿಕೊಂಡು ಇದ್ರೊಳಗೆ ಎಷ್ಟು ಆಗ್ತಾವೋ ಅಷ್ಟು ಚಪಾತಿ ಉಳ್ಳಿ ಥರ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣಂತ. ನಾರ್ಮಲ್ ಚಪಾತಿಗೆ ಯಾವ ಥರ ಉಳ್ಳಿ ತೊಗೋತೀವಲ್ಲ ಅದೇ ಥರನ ಉಳ್ಳಿ ಕಟ್ ಮಾಡ್ಕೊಳ್ಳೋಣಂತ. ಸೊ ನೋಡಿರಿ, ಕ್ವಾಂಟಿಟಿ ಎಷ್ಟು ಕಡಿಮೆ ಐತಿ ಹಿಟ್ಟಿಂದ, ಬಟ್ ನಮ್ಕೀನ ಅಷ್ಟು ಜಾಸ್ತಿಯಾಗಿ ಬರ್ತಾವೆ. ಸೊ ನಾನು ಒಂದು 5ರಿಂದ 6 ಉಳ್ಳಿ ಆಗ್ತಾವೆ ಇಲ್ಲೇ, ಅವನ್ನ ಕಟ್ ಮಾಡಿ ಇಟ್ಕೋತೇನಂತೀಗ. ಸಂಜೆ ಚಾ ಟೈಮಿಗಂತೂ ಭಾರಿ ಮಸ್ತ್ ಸ್ನ್ಯಾಕ್ಸ್ ಆಗ್ತಾವೆ ನೋಡ್ರಿ. ಆಮೇಲೆ ಟ್ರಿಪ್ಪದು ಹೋದಾಗ ಈ ಥರ ಮಾಡ್ಕೊಂಡು ಹೋದ್ರೂ ಭಾರಿ ಮಸ್ತ್ ಇರ್ತಾವೆ ನೋಡ್ರಿ. ಸೊ ನೋಡ್ರಿ, ರೌಂಡಾಗಿ ಒಂದು ಡೋ ರೆಡಿ ಮಾಡಿಕೊಂಡು ಹಿಟ್ಟನ್ನು ಈಗ ನಾನು ಡ್ರೈ ಮೈದಾ ಹಿಟ್ಟಿನಾಗ ಎದ್ದು ನಾವು ನಾರ್ಮಲ್ ಚಪಾತಿ ಯಾವ ಥರ ಲಟ್ಟಿಸ್ತೀವಲ್ಲ ಅದೇ ಥರನ ಸ್ವಲ್ಪ ತೆಳ್ಳದಾಗಿ ಲಟ್ಸೋಣಂತ. ದಪ್ಪಾಗಿ ಲಟ್ಸಿದ್ವಿ ಅಂತಂದರೆ ಕ್ರಿಸ್ಪಿಯಾಗಿ ಬರೋಂಗಿಲ್ಲ, ಮೆತ್ತಗಾಗಿ ಬಿಡ್ತಾವೆ ನಮ್ಕೀನ್ಸ್. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಸ್ವಲ್ಪ ತೆಳ್ಳಗನ ಲಟ್ಟಿಸ್ಕೊಳ್ಳೋಣಂತ. ಟ್ರಿಪ್ ಹೋದಾಗ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ಇಟ್ಕೊಂಡು ಹೋದ್ವಿ ಅಂದ್ರೆ ಹೊರಗಡೆ ತಿಂಡಿ ಅದು ತೊಗೊಂಡು ತಿನ್ನೋ ನೆಸಸರಿ ಇರೋಂಗಿಲ್ಲ ನೋಡ್ರಿ. ಮತ್ತು ಇವನ್ನ ಏರ್ಟೈಟ್ ಕಂಟೈನರ್ ಡಬ್ಬಿನಾಗ ಹಾಕಿ ಇಟ್ಕೊಂಡ್ವಿ ಅಂದ್ರೆ 1 ವಾರದವರೆಗೂ ಫ್ರೆಶ್ ಆಗಿನೇ ಇರ್ತಾವೆ. ಸೊ ನೋಡ್ರಿ, ಇಲ್ಲಿ ಇಷ್ಟು ತೆಳ್ಳದಾಗಿ ನಾನು ಹಿಟ್ಟನ್ನು ಲಟ್ಟಿಸ್ಕೊಂಡಿನಿ. ಈಗ ಒಂದು ಚಾಕು ಹೆಲ್ಪ್ಲೆ ನಾನು ಇದನ್ನು ಕಟ್ ಮಾಡ್ಕೋತೀನಿ. ನೀವು ಯಾವ ಶೇಪ್ ಬೇಕೋ ಆ ಶೇಪನ್ನು ಇದನ್ನು ಕಟ್ ಮಾಡ್ಕೋಬೋದು. ಫಸ್ಟ್ ನಾನು ಉದ್ದಕ್ಕೆ ಕಟ್ ಮಾಡಿಕೊಂಡು ಆಮೇಲೆ ಮತ್ತೆ ಶಂಕರಪಾಳೆ ಶೇಪ್ನಾಗ ಇವನ್ನ ಕಟ್ ಮಾಡ್ಕೋತೇನಂತ. ಸೊ ಒಂದು ಸೈಡ್ ಕಟ್ ಆದಮೇಲೆ ಇನ್ನೊಂದು ಸೈಡನ್ನು ಇವನ್ನ ಶಂಕರಪಾಳೆ ಶೇಪ್ನಾಗ ನಾನು ಕಟ್ ಮಾಡಿ ಇಟ್ಕೋತೀನಿ ನೋಡಿರಿ. ನೀವು ಒಂದೇ ಸಲ 2-3 ಉಳ್ಳಿ ಕಟ್ ಮಾಡಿ ಆಮೇಲೆ ಕರೆದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಒಂಚೂರು ಇವು ಅಂಟ್ಕೊಳ್ಳೋಂಗಿಲ್ಲ. ಬಾಳ್ಗಿ ಒಳಗೆ ನೀವು ಇದನ್ನು ಬಿಟ್ಟ ತಕ್ಷಣ ಮತ್ತೆ ವಾಪಸ್ಸು ಬಿಡಿಯಾಗಿ ಬಿಟ್ಕೊಂಡು ಬಿಡ್ತಾವೆ. ಇನ್ನೊಂದು ಏನಂದರೆ, ನಾವು ಒಂದು ಸೈಡ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ, ಇನ್ನೊಂದು ಸೈಡ ಇವನ್ನ ನಮ್ಕೀನ ಕಟ್ ಮಾಡಿ ರೆಡಿ ಮಾಡ್ಕೊಳತ್ತೀನಿ. ಬರ್ರಿ ನಮ್ಕೀನ ಅಷ್ಟು ಕಟ್ ಮಾಡ್ಕೊಂಡು ನಾನು ನಿಮ್ಗೆ ಸಿಗ್ತೇನಂತ. ಸೊ ನೋಡ್ರಿ, ನಮ್ಕೀನೆಲ್ಲ ಕಟ್ ಮಾಡಿ ರೆಡಿ ಆಗ್ಯಾವು. ಈಗ ಎಣ್ಣೆನೂ ಕಾದೈತಿ. ಇವನ್ನ ಫುಲ್ ಡೀಪ್ ಫ್ರೈ ಮಾಡ್ಕೊಂಡು ಬರೋಣಂತ.
ನೋಡಿ ಒಂಚೂರು ಅಂಟ್ಕೊಳಕತ್ತಿಲ್ಲ. ಇವು ಒಂದು ಪ್ಲೇಟ್ನಾಗ ಹಾಕಿಟ್ಕೊಂಡು ಇನ್ನೊಂದು 2-3 ಉಳ್ಳಿ ಇದೇ ಥರನ ನೀವು ರೆಡಿ ಮಾಡ್ಕೊಂಡು ಒಂದೇ ಸಲ ಡೀಪ್ ಫ್ರೈ ಮಾಡ್ಕೊಂಡ್ರು ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡಿರಿ ಎಣ್ಣೆ ಚಲೋತ್ನಂಗೆ ಕಾದೈತಿ. ಫ್ಲೇಮ್ನ ಮೀಡಿಯಮ್ ಮಾಡ್ಕೊಂಡು ನಾ ಇವನ್ನ ಬಿಟ್ಕೊಳತ್ತೀನಿ. ನೋಡು ಗಂಟಾಗಿ ಹತ್ಕೊಂಡವು, ಎಲ್ಲ ಒಂದಕ್ಕೊಂದು ಹತ್ಕೊಂಡವು. ಆದ್ರೂ ನಾ ಇವನ್ನ ಬಿಟ್ಕೊಳತ್ತೀನಿ. ಬಾಳ್ಗಿ ಒಳಗೆ ಹಾಕಿದ್ಮೇಲೆ ನೋಡಿರಿ ಎಷ್ಟು ಚಂದ ಅವು ಒಂದಕ್ಕೊಂದು ಬಿಡಿಯಾಗಿ ಬಿಟ್ಕೊಂಡು ಬರ್ತಾವೆ. ಸೊ ಮೀಡಿಯಮ್ ಫ್ಲೇಮ್ನಾಗ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ನಮ್ಕೀನ್ನ ಫ್ರೈ ಮಾಡ್ಕೊಂಡು ರೆಡಿ ಆಗಿಬಿಡ್ತಾವೆ ನೋಡಿರಿ. ಸೊ ಬರ್ರಿ ನಾ ಇವನ್ನ ಡೀಪ್ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಓಕೆ, ನಮ್ಕೀನ ಡೀಪ್ ಫ್ರೈ ಆಗಿ ರೆಡಿ ಆಗ್ಯಾವ ನೋಡ್ರಿ. ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ, ಫುಲ್ ಕ್ರಂಚಿ ಆಗ್ಯಾವ. ನಾ ಸೈಡಿಗೆ ಇವನ್ನ ಒಂದಿಷ್ಟು ತೆಗೆದು ಇಟ್ಕೊತೀನಿ. ಮತ್ತು ಇದೇ ಥರ ಎಲ್ಲವನ್ನೂ ನಮ್ಕೀನ ನಾನು ಡೀಪ್ ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ನೋಡಿರಿ ಎಲ್ಲ ನಮ್ಕೀನ್ಗಳ್ನು ನಾನು ಡೀಪ್ ಫ್ರೈ ಮಾಡಿ ರೆಡಿ ಇಟ್ಕೊಂಡೀನಿ. ಈಗ ಮ್ಯಾಲೆ ಒಂದು ಸ್ವಲ್ಪ ನಾ ಇದಕ್ಕೆ ಕಾಲ ನಮಕ್ಕನ್ನ ಉದುರಿಸ್ಕೊಳತ್ತೀನಿ. ಈ ಥರ ನಮಕ್ ಹಾಕೊಳ್ಳೋದ್ರಿಂದ ಟ್ಯಾಂಗಿಯಾಗಿ ಭಾರಿ ಟೇಸ್ಟಾಗಿ ಬರ್ತಾವೆ ನೋಡಿರಿ. ಇವನ್ನ ಒಂದು ಏರ್ ಟೈಟ್ ಕಂಟೈನರ್ ಡಬ್ಬಿನಾಗ ಹಾಕಿಟ್ಕೊಂಡು 1 ವೀಕ್ವರೆಗೂ ಯೂಸ್ ಮಾಡ್ಬೋದು ನೋಡಿರಿ. ಫ್ರೆಶ್ ಅಂದ್ರೆ ಫ್ರೆಶ್ ಇರ್ತಾವೆ. ಸೊ ಫ್ರೆಂಡ್ಸ್, ನಾನು ಮಾಡ್ದಂಥ ಟೀ ಟೈಮ್ ಸ್ನ್ಯಾಕ್ಸು ನಮ್ಕೀನ್ ರೆಡಿ ಆಗ್ಯಾವ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.